ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET 2026ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ಸನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಕರ್ನಾಟಕ TET ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಮತ್ತು ಇನ್ನಿತರ ಒಂದಷ್ಟು ಚರ್ಚೆಗಳನ್ನು ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಮಾಡಿದ್ವಿ. ಆದಾಗ್ಯೂ ಕೂಡ ಕೆಲವರು ಈ ಹಿಂದಿನ ವಿಡಿಯೋಗೆ ಕಾಮೆಂಟ್ ಮಾಡಿದರೆ, ಸೊ ಇನ್ನೂ ಹೆಚ್ಚುವರಿ ಮಾಹಿತಿಯನ್ನು ಜೊತೆಗೆ ನಿಮಗೆ ಒಂದು ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮತ್ತೊಮ್ಮೆ ಈ TETಗೆ ಸಂಬಂಧಿಸಿದ ವಿಡಿಯೋನ ಮಾಡಿರ್ತಕ್ಕಂಥದ್ದು. ನೋಡಿ, ವರ್ಷಕ್ಕೆ 2 ಬಾರಿ TET ನಡಿಬಹುದಾ ಅನ್ನುವಂಥದ್ದು, ಜೊತೆಗೆ ನೀವು ಈಗ ಓದೋದನ್ನು ಸ್ಟಾರ್ಟ್ ಮಾಡಲೇಬೇಕು. ಯಾಕೆ, ಇದೆಲ್ಲದರ ಕುರಿತು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಈಗ TET ಅತಿ ತುರ್ತಾಗಿ ನೋಟಿಫಿಕೇಷನ್ಗಳು ಆಗ್ತವೆ. ಕಾರಣ ಏನು ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಏನು ಅಂತಂದರೆ, ಸೇವಾನಿರತ ಶಿಕ್ಷಕರು TETಯನ್ನು ಪಾಸ್ ಆಗಬೇಕು. ಸೇವಾನಿರತ ಶಿಕ್ಷಕರು ಅಂದರೆ ಈಗ ಯಾರೆಲ್ಲ ಶಿಕ್ಷಕರಾಗಿ, ಅಂದರೆ ಸರ್ಕಾರಿ ಶಾಲೆಯ ಅಥವಾ ಅನುದಾನಿತದ್ದು ನಂಗೆ ಕ್ಲಾರಿಟಿ ಇಲ್ಲ, ಸೊ ಅದನ್ನು ಬೇಡ. ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಯಾರೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈಗ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು ಅಂತೇಳಿ ಹೇಳಿದೆ. ಹಾಗಾದರೆ ಪಾಸ್ ಆಗಿದಾರಲ್ವ, ಅಂದರೆ 2022ರಲ್ಲಿ GPT, 2019ರಲ್ಲಿ GPT, 2016ರಲ್ಲಿ GPT, ಅವರೆಲ್ಲರೂ TETಯನ್ನು ಪಾಸಾಗಿ ನೇಮಕಾತಿ ಹೊಂದಿದಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ನೋಡಿ, ಇದು ಕೇವಲ ಈಗ 5-10 ವರ್ಷದ ಹಿಂದಿಂದಲ್ಲ, ಈಗಾಗಲೇ ಯಾರೆಲ್ಲ ಶಿಕ್ಷಕರಾಗಿ ಇದ್ದಾರೋ 15 ವರ್ಷ 20 ವರ್ಷಗಟ್ಟಲೆ ಸರ್ವಿಸ್ ಮಾಡಿನೂ ಕೂಡ ಯಾರೆಲ್ಲ ಸರ್ವಿಸ್ ಮಾಡಿದಾರೋ ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗಾದರೆ ಇಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಉದಾಹರಣೆಗೆ ನೋಡಿ, 1998ರಲ್ಲಿ ನೇಮಕಾತಿಯನ್ನು ಹೊಂದಿರ್ತಾರೆ. 1998ರಲ್ಲಿ ನೇಮಕಾತಿ ಹೊಂದಿದ್ದಾರೆ ಅಂದರೆ ಅವತ್ತೇನು ಈ ಒಂದು ನೇಮಕಾತಿಗೆ ಮಾನದಂಡಗಳಿದ್ವು, ಆ ಆಧಾರದ ಮೇಲೆ ನೇಮಕಾತಿಯನ್ನು ಹೊಂದಿರ್ತಾರೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಅವರಿಗೂ ಕೂಡ ಅನ್ವಯಿಸುತ್ತೆ. 1998ರಲ್ಲಿ ನಾನು ನೇಮಕಾತಿ ಹೊಂದಿದ್ದೀನಿ ಅಂತಂದರೆ ಅದರ ಅರ್ಥ ಅವರು ಕೂಡ TETಯನ್ನು ಬರಿಬೇಕು. ಯಾಕಂದರೆ ಅವರು ಆ ಒಂದು ಸಂದರ್ಭಕ್ಕೆ TETಯನ್ನು ಬರೆದಿರಲ್ಲ ಮತ್ತು ಅವರು TET ಪಾಸಾಗಿರೋದಿಲ್ಲ. ಈಗ ಅದು ಅವರಿಗೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಸೇವಾನಿರತ ಶಿಕ್ಷಕರು ಅಂತಲೇ ಹೇಳಿರೋದರಿಂದ ಈಗ ಏನು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುವಂಥದ್ದು. ಅಂದರೆ ಈಗ 2016ರಿಂದ ಈಚೆ ಏನು ನೇಮಕಾತಿ ಆಗಿದ್ದಾವೆ, ಬಹುತೇಕ ಅಲ್ಲಿ TET ಆಧಾರದ ಮೇಲೇ ನೇಮಕಾತಿ ಆಗಿರೋದ್ರಿಂದ ಅದು ಅವರಿಗೆ ಅನ್ವಯಿಸಲಿಕ್ಕಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಅವರು TETಯನ್ನು ಪಾಸ್ ಮಾಡ್ಕೊಂಡೇ ನೇಮಕಾತಿ ಹೊಂದಿದ್ದಾರೆ. ಈಗ ಇನ್ನು ಉಳಿದಂಥವ್ರು ಏನು ಶಿಕ್ಷಕರಿದ್ದಾರೆ ಅವರು TETಯನ್ನು ಬರಿಬೇಕಾಗುತ್ತೆ. ಮತ್ತು ಅವ್ರಿಗೆ ಎಲ್ಲಿವರೆಗೆ ಅವಕಾಶವನ್ನು ನೀಡಿದ್ದಾರೆ ಅಂದರೆ, ಮೊದಲು 2 ವರ್ಷದವರೆಗೆ ಅವರಿಗೆ ಅವಕಾಶವನ್ನು ನೀಡಲಾಗಿತ್ತು. ಅಂದರೆ 2027ರ ಆಗಸ್ಟ್ 31ರವರೆಗೆ ಟೈಮ್ ಕೊಟ್ಟಿತ್ತು. ತದನಂತರ ಏನಾಯಿತು ಅಂದರೆ, ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮತ್ತೊಂದು ವರ್ಷ ಅವಕಾಶವನ್ನು ಕೊಟ್ಟು ಒಟ್ಟಾರೆಯಾಗಿ 2028ರ ಆಗಸ್ಟ್ 31ರ ಒಳಗಾಗಿ ನೀವು TETಯನ್ನು ಪಾಸ್ ಮಾಡ್ಕೋಬೇಕಂತ ಹೇಳಿರುವಂಥದ್ದು. ಅಂದರೆ ಈಗ 2008ರಲ್ಲಿ ನೇಮಕಾತಿ ಆಗಿದೆ, 4ರಲ್ಲಿ 1998 ಹೀಗೆ ಹಲವಾರು ಬಾರಿ ನೇಮಕಾತಿ ಆಗಿರ್ತಾವಲ್ಲ, ಆ ಎಲ್ಲ ಶಿಕ್ಷಕರು ಕೂಡ TETಯನ್ನು ಪಾಸ್ ಮಾಡಬೇಕು. ಅಂದರೆ ಅದರ ಅರ್ಥ ಏನು ಅಂದರೆ, ಶಿಕ್ಷಕರು ಅಪ್ಡೇಟ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳಿರ್ತಕ್ಕಂಥದ್ದು. ಇದೇನು ಕೆಟ್ಟದಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಶಿಕ್ಷಕರಾದಂಥವ್ರು ಅಪ್ಡೇಟ್ ಇರಬೇಕಾಗುತ್ತೆ. ಶಿಕ್ಷಕರು ಅಪ್ಡೇಟ್ ಇದ್ದರು ಅಂದರೆ ಮಕ್ಕಳಿಗೆ ಸರಿಯಾಗಿ ಪಾಠ ಬೋಧನೆಯನ್ನು ಮಾಡ್ಬೋದಾಗಿರುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥ ಒಂದು ದೂರದೃಷ್ಟಿ ವಿಧಾನ. ಸೊ ಇದೇನು ಅಂತಂದರೆ ಅದು ಬೇರೆ ವಿಚಾರ, ಅದೇನೇ ಇರಲಿ, ಅದನ್ನು ಅದನ್ನೆಲ್ಲ ನಾವು ಇಲ್ಲಿ ಚರ್ಚೆ ಮಾಡೋದು ಬೇಡ. ಇಲ್ಲಿರ್ತಕ್ಕಂಥದ್ದು ಏನು ಅಂದರೆ, ಅವ್ರಿಗೀಗ TETಯನ್ನು ಕಡ್ಡಾಯ ಮಾಡಿದ್ದಾರೆ ಅಂತಂತಂದರೆ ಈಗ ಅದು ನಿಮಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಯಾಕೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ, ನೋಡಿ, ಈಗ 3 ವರ್ಷ ಟೈಮ್ ಇದೆ. ಅಂದರೆ 3 ವರ್ಷ ಅನ್ನೋದಕ್ಕಿಂತ ಈಗ ಆಲ್ರೆಡಿ ಜೂನ್, ಜುಲೈ, ಆಗಸ್ಟ್, ನೋಡಿ ಈಗ 2026ರ ಜೂನ್ನಲ್ಲಿದ್ದೀವಿ, ಜುಲೈ, ಆಗಸ್ಟ್ ಇನ್ನು 2 ತಿಂಗಳಾಯಿತು ಅಂದರೆ ಆ ಕಡೆ ಉಳಿಯುವಂಥದ್ದೇ 2 ವರ್ಷ 2 ತಿಂಗಳ ಟೈಮ್ ಉಳಿಯುತ್ತೆ. ಇದರಲ್ಲಿ ಏನಾಗಿದೆ ಅಂತಂದರೆ, ಈ 2 ವರ್ಷ 2 ತಿಂಗಳು ಅಥವಾ 2 ವರ್ಷ 3 ತಿಂಗಳಲ್ಲಿ TETಯನ್ನು ಸೇವಾನಿರತ ಶಿಕ್ಷಕರು ಪಾಸ್ ಆಗಬೇಕಾಗತ್ತೆ. ಪಾಸ್ ಆಗಬೇಕು ಅಂದರೆ ಅದರ ಅರ್ಥ ಈಗ ಸ್ಕೂಲ್ ಎಜುಕೇಷನ್ ಕಡೆಯಿಂದ, ಅಂದರೆ ಈಗ ಸರ್ಕಾರದ ಕಡೆಯಿಂದ ಕರ್ನಾಟಕ TET ನಡಿಲೇಬೇಕು. ಕರ್ನಾಟಕ TET ಅಷ್ಟೇ ಪಾಸ್ ಆಗೋದಂತಲ್ಲ, ಕರ್ನಾಟಕ TETನಾದರೂ ಪಾಸ್ ಆಗ್ರಿ ಅಥವಾ ಸೆಂಟ್ರಲ್ TETನಾದರೂ ನೀವು ಪಾಸ್ ಆಗ್ಬೋದಾಗಿರುತ್ತೆ. ಇದು ಕೇವಲ ಕರ್ನಾಟಕಕ್ಕೆ ಅಷ್ಟೇನಾ ಅಂದರೆ ಇಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ, ಅಂದರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳೇನಿದಾವೆ ಆ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳು ನಡೀತವೆ. ಅಲ್ಲಿರ್ತಕ್ಕಂಥ ಶಿಕ್ಷಕರು ಆಯಾ ರಾಜ್ಯದ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಅಥವಾ ಎಲ್ಲರಿಗೂ ಕೂಡ ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಒಂದು CTET ಇದೆಯಲ್ವ, ಇದನ್ನಾದರೂ ಕೂಡ ಪಾಸ್ ಆಗಬಹುದಾಗಿರುತ್ತೆ. ಹಾಗೆಯೇ ನಮ್ಮ ಕರ್ನಾಟಕದ ಶಿಕ್ಷಕರಿಗೂ ಕೂಡ ಈ ಒಂದು TET ಆದರೂ, ಅಂದರೆ ಕರ್ನಾಟಕದ TETನಾದರೂ ಪಾಸ್ ಆಗ್ಬೋದು ಅಥವಾ CTETನಾದರೂ ಪಾಸ್ ಆಗಿಬಿಟ್ರೆ ತೊಂದರೆ ಇಲ್ಲ. ಇಲ್ಲಿ ಎಲ್ಲನೂ ಕೂಡ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದಂತೆ ಅವರು
ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಇಲ್ಲಿ ಶಿಕ್ಷಕರು ತಮ್ಮ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಈಗ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಬೇಕಲ್ವಾ? ಅವಕಾಶ ಕೊಡಬೇಕಂದ್ರೆ ಅದರ ಅರ್ಥ ಏನು? ವರ್ಷದಲ್ಲಿ ಒಂದು ಬಾರಿ ನಡೆಸಿದ್ರೆ ಅಂದರೆ ಅವರಿಗೆ ಅವಕಾಶ ಸಿಗೋಂಥದ್ದೇ ಎರಡೇ ಅವಕಾಶ. ಅಂದರೆ 2026 ಒಂದು ಸಿಗ್ಬೋದು, 2027 ಒಂದು ಸಿಗ್ಬೋದು, 28 ಅಂದರೆ ಮೊದಲು 2 ಸಿಗ್ತಿತ್ತು. ಈಗ 3 ವರ್ಷ ಹೆಚ್ಚಿಗೆ ಮಾಡಿದ್ದಕ್ಕೋಸ್ಕರ ಬಹುತೇಕ 3 ಬಾರಿ ಮಾತ್ರ ಅವಕಾಶ ಸಿಗುತ್ತೆ. ನೋಡಿ, ಈ 3 ಅವಕಾಶದಲ್ಲಿ ಸೇವಾನಿವೃತ್ತ ಶಿಕ್ಷಕರು TETಯನ್ನು ಪಾಸ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅಂದರೆ ಕಷ್ಟ ಅಂತಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ, ಅದೆಲ್ಲ ಬೇಡ. ಇಲ್ಲಿ ಏನಾಗಿದೆ ಅಂತಂತಂದರೆ ಆ ಕಾರಣಕ್ಕೋಸ್ಕರ ಬಹುತೇಕ ಈ ಒಟ್ಟಾರೆಯಾಗಿ ವರ್ಷಕ್ಕೆ 2 ಬಾರಿ ನಡೆದರೆ 5 ರಿಂದ 6 ಬಾರಿ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗ್ತವೆ. ಆ ಕಾರಣಕ್ಕೋಸ್ಕರ ವರ್ಷಕ್ಕೆ 2 ಬಾರಿ TET ನಡೆಯುವಂಥ ಚಾನ್ಸಸ್ ಇರೋದರಿಂದ ಯಾರೆಲ್ಲ ಅಭ್ಯರ್ಥಿಗಳು ಏನಿದಿರಲ್ಲ, ನಿಮಗಿದು ತುಂಬ ಅನುಕೂಲ ಆಗ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ 5-6 ಬಾರಿ ಅವಕಾಶ, ಈ ಒಂದು 2-3 ವರ್ಷದಲ್ಲೇ ಒಂದು 5-6 ಬಾರಿ TET ನಡಿಬೋದು. ಅಂದರೆ ನಡಿಲಿ ಅನ್ನುವಂಥದ್ದು ಕೂಡ ನಮ್ಮ ಆಶೆಯನ್ನು ಕೂಡ ನಡಿಬಹುದು ಅಂತಕ್ಕಂಥ ಆಶೆಯನ್ನು ಕೂಡ ಇಟ್ಕೊಂಡು ನೀವು ಕೂಡ ಓದಬೇಕಾಗುತ್ತೆ. ಬಹುತೇಕ 2026 ಈ ಒಂದು TET ಜುಲೈನಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ. ಯಾಕಂದರೆ ಈ ಬಾರಿ TET ನಡೀತು ಅಂದರೆ ಸೇವಾನಿವೃತ್ತ ಶಿಕ್ಷಕರಿಗೂ ಅನುಕೂಲ, ಮತ್ತು TET ಆಗದೇ ಇರತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಅನುಕೂಲ. ಮತ್ತು ಈ ಬಾರಿ ಜುಲೈನಲ್ಲಿ ನಡೀತು ಅಂದರೆ ಡಿಸೆಂಬರ್ ಎಂಡ್ಗೆ ಅಥವಾ ಜನವರಿಯಲ್ಲಿ ಮತ್ತೊಂದು TET ನಡೆಸೋದಕ್ಕೂ ಕೂಡ ಅವಕಾಶ, ಅಥವಾ ಜನವರಿ ಅಥವಾ ಫೆಬ್ರವರಿಯಲ್ಲೂ ಕೂಡ TET ನಡೆಸೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಈಗ ಸೇವಾನಿವೃತ್ತ ಶಿಕ್ಷಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಂದ್ರೆ ಅದರ ಅರ್ಥ ನಿಮಗೂ ಕೂಡ ಅಲ್ಲಿ ಅವಕಾಶ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಸುಪ್ರೀಂ ಕೋರ್ಟೇ ಹೇಳಿದೆ ಅಂದಮೇಲೆ ಆಗ ಇಲಾಖೆ ಅಲ್ಲಿ TETಯನ್ನು ನಡೆಸುವಂಥದ್ದು ಅನಿವಾರ್ಯ ಆಗುತ್ತೆ. TETಯನ್ನು ನೋಟಿಫಿಕೇಷನನ್ನು ಹೊರಡಿಸಿ ಎಕ್ಸಾಮನ್ನು ನಡೆಸ್ತು ಅಂದರೆ ಅದರ ಅನುಕೂಲ ನಿಮಗೂ ಕೂಡ ಆಗುತ್ತೆ. ಅಂದರೆ ಸೇವಾನಿವೃತ್ತ ಶಿಕ್ಷಕರ ಜೊತೆಗೆ ನಿಮಗೂ ಕೂಡ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು. ಅಂದರೆ ಯಾರೆಲ್ಲ TETಯನ್ನು ಪಾಸ್ ಆಗಿಲ್ವಲ್ಲ ಅಂಥ ಅಭ್ಯರ್ಥಿಗಳಿಗೂ ಕೂಡ ಇದು ಅನುಕೂಲ. ಜೊತೆಗೆ ಈಗ ಯಾರೆಲ್ಲ B.Ed ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರೆ ನಿಮಗೂ ಕೂಡ ಅವಕಾಶ ಇದೆ. ನೀವು ಕೂಡ B.Ed ಓದುವಂಥ ಸಂದರ್ಭದಲ್ಲಿನೇ ನೀವು TETಯನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಅಂತಂದರೆ ನೀವು ಯಾವಾಗಲಾದ್ರೂ CET ನೋಟಿಫಿಕೇಷನ್ ಆಗಲಿ ಆಯಿತು ಅಂತಂದರೆ ನೀವು ಅಂದರೆ PST ಆಗಿರ್ಬೋದು, GPT ಆಗಿರ್ಬೋದು, ನೋಟಿಫಿಕೇಷನ್ ಆಯಿತು ಅಂದರೆ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಕೇವಲ B.Ed ಓದೋವಂಥವ್ರು ಅಂತಂದರೆ ಅಲ್ಲಿ ಅಷ್ಟೆಲ್ಲ D.Ed ಕೂಡ ಇದೆಯಲ್ಲ, ನೀವು ಕೂಡ ಅಂದರೆ ಯಾರೆಲ್ಲ D.Ed ಓದ್ತಾ ಇದ್ರಿ ನೀವು ಕೂಡ ಪೇಪರ್ 1 ಪೇಪರ್ 2 ಅಂದರೆ D.Ed ಓದೋವಂಥವ್ರದ್ದು ಏನಾಗಿರುತ್ತೆ ಅಂದರೆ ಜಸ್ಟ್ PUC ಮೇಲೆ ನೀವು D.Ed ಮಾಡಿದ್ರಿ ಅಂದರೆ ನೀವು ಪೇಪರ್ 1 ಅಷ್ಟೇ ಹಾಕ್ರಿ. ನೀವು D.Ed ಜೊತೆಗೆ ಅಂದರೆ ಆಲ್ರೆಡಿ ನೀವು ಡಿಗ್ರಿಯನ್ನು ಏನಾದರೂ ಮುಗಿಸ್ಕೊಂಡು D.Edನ್ನು ಮಾಡ್ತಾಯಿದ್ರಿ ಅಂತಂದರೆ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ಅಪ್ಲಿಕೇಶನ್ ಹಾಕಿ. ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಪರವಾಗಿಲ್ಲ, ಅಥವಾ ಎರಡೂ ಕ್ಲಿಯರ್ ಆಗಿಬಿಟ್ರೆ ಅಂತಂದರೆ ಮುಂದೆ ಬರ್ತಕ್ಕಂಥ PST ನೇಮಕಾತಿ ಅಥವಾ GPT ನೇಮಕಾತಿಯಲ್ಲಿ ನೀವು ಭಾಗವಹಿಸಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಏನು ಅಂದರೆ ವರ್ಷಕ್ಕೆ 2 ಬಾರಿ ಬಹುತೇಕ ನಡಿಬಹುದು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅಂದರೆ ಶೈಕ್ಷಣಿಕ ವಲಯದಲ್ಲಿ ಚರ್ಚೆ ನಡೀತಾ ಇರುವಂಥ ವಿಚಾರ ಏನು ಅಂತಂದರೆ ವರ್ಷಕ್ಕೆ 2 ಬಾರಿ ನಡಿಬಹುದು. ಯಾಕಂದರೆ ಅವಕಾಶವನ್ನು ಮಾಡಿಕೊಡಲೇಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, TETಯನ್ನು ನಡೆಸುವಂಥದ್ದು ಅನಿವಾರ್ಯ ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಅದರದ ಮೇಲೆ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಆದಷ್ಟು ಬೇಗ ನಡೀಲಿ. ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು TETಯನ್ನು ಪಾಸ್ ಮಾಡ್ಕೊಂಡಿಲ್ವೋ ಅವರಿಗೆ ಅವಕಾಶ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.